ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಓನ್ ವಾಯ್ಸಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂದರೆ, ಇವತ್ತು ನಾನು ನಮ್ಮ ಏರಿಯಾಗೆ ಹೋಗಿದ್ದೆ, ನನ್ನ ಹುಟ್ಟಿದ ಮನೆಗೆ ಹೋಗಿ ನಮ್ಮ ಮಮ್ಮಿನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಅಲ್ಲಿ ಅಂಗಳ ಪರಮೇಶ್ವರ ಟೆಂಪಲ್ ಇತ್ತು, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ನಾನು ನಮ್ಮಮ್ಮ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ಅಲ್ಲಿ ಅನ್ನದಾನ ಸಹ ಇತ್ತು. ಅನ್ನದಾನ ಎಲ್ಲ ತಿಂದ್ಕೊಂಡು ಮತ್ತು ಬಂದಿದ್ದು. ಆ ದೇವಸ್ಥಾನ ಒಂದು ವಿಡಿಯೋ ಇತ್ತು, ಅದನ್ನು ನಿಮಗೆ ಪರಿಚಯಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್. ஊர்ல எவ்வளவு கோயில் இருக்கு, எதுக்கு அப்ப இந்த கோயில் மட்டும் அடிக்கடி வரீங்க? ஏன்னா இதுதான் நம்ம குலதெய்வம் கண்ணு, இதுதான் நம்ம குலசாமி. ಹಾಗೆ ಅಲ್ಲಿ ದೇವಸ್ಥಾನ ಎಲ್ಲ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ನಾನೊಂದು ಚಿಕ್ಕ ವಯಸ್ಸಿನ ಪಾಪು ಇದ್ದಾಗಿಂದ ಅಂದಾಜು ನನ್ನ ಮೈಂಡ್ ಮೆಚುರಿಟಿ ಬಂದಾಗಿಂದನೂ ಸಹ ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಆದ್ದರಿಂದ ನಾನು ಹೋಗಿ ದರ್ಶನ ಎಲ್ಲ ಚೆನ್ನಾಗಾಯಿತು. ನಿಮಗೂ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಹಾಕಿ ಫ್ರೆಂಡ್ಸ್, ನಾನು ಅಡ್ರೆಸ್ ಹೇಳ್ತೀನಿ. ಮಾಗಡಿ ರೋಡ್, ಬಿನ್ನಿ ಮಿಲ್, ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ. ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ ಯಾರನ್ನಾದ್ರು ಕೇಳಿದ್ರೆ ಅಂಗಳ ಪರಮೇಶ್ವರ ಟೆಂಪಲ್ ಅಂದರೆ ಹೇಳ್ತಾರೆ. ಅಲ್ಲೋಗಿ ದರ್ಶನ ಮಾಡ್ಕೊಳ್ಳಿ. ಮತ್ತು ಅಮಾವಾಸ್ಯೆ ದಿವಸ ಹೋಗಿ ತಡೆ ಹೊಡೆಯೋದು ಅದು ಇದೆಲ್ಲ ಮಾಡ್ತಾರೆ. ನಿಮಗೇನು ಬೇಕೋ ಅದ್ರ ಬಗ್ಗೆ ಹೇಳ್ತಾರೆ, ಕೇಳಿ ಬನ್ನಿ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ಇವತ್ತು ಸೂರ್ಯಗ್ರಹಣ ಬೇರೆ ಇದೆ. ಮನೇಲೆಲ್ಲ ಕೇರ್ಫುಲ್ಲಾಗಿರಿ. ಮತ್ತು ನಾಳೆ ಯುಗಾದಿ ಹಬ್ಬ ಬರ್ತಾಯಿದೆ. ಎಲ್ಲರೂ ಮನೇಲಿ ಯುಗಾದಿ ಸ್ವೀಟ್ಸ್ ತಿನ್ನಿ. ಮತ್ತು ವರ್ಷದಡ್ಕ ಬರ್ತಾಯಿದೆ, ಅದಕ್ಕೆ ಮಟನ್ ಚಿಕನ್ ತಿನ್ನಿ, ಎಂಜಾಯ್ ಮಾಡಿ ಲೈಫ್ನ. ಮತ್ತು ಇವತ್ತು ಇನ್ನೊಂದು ಹ್ಯಾಪಿ ನ್ಯೂಸ್ ಏನಂದರೆ, ನಾನು ನಮ್ಮ ಅಮ್ಮನ ಮೀಟ್ ಮಾಡಿದ್ದೆ. ಒಂದು ಹ್ಯಾಪಿ ನ್ಯೂಸ್. ನಾನು ಅಲ್ಲೇ 2 months ಆಗಿತ್ತು. ಪ್ರತಿ ಅಮಾವಾಸ್ಯೆಗೂ ಹೋದಾಗಲೆಲ್ಲ ನಾವು ಆ ಟೆಂಪಲಲ್ಲೇ ಆಲ್ಮೋಸ್ಟ್ ಮೀಟ್ ಮಾಡ್ತಿದ್ವಿ. ಅದರಿಂದ ಮೀಟ್ ಮಾಡೋಕ್ಕೆ ಬೇಕಿತ್ತು, ಅದಕ್ಕೆ ಮೀಟ್ ಮಾಡಿಕೊಂಡು ಅದೇ ಒಂದು ಖುಷಿಯಾಯಿತು. ಮತ್ತು ನಾವು ಹಂಗೆ ಅನ್ನದಾನ ಕೊಟ್ಟರು, ಅನ್ನದಾನ ತಿಂದ್ಕೊಂಡು ಬಂದೆ. ಆ ಅನ್ನದಾನದಲ್ಲಿ ಏನೇನು ಮಾಡಿದ್ರು ಅಂತ ಒಂದು ವಿಡಿಯೋ ಹಾಕ್ತೀನಿ, ನೋಡಿ ಫ್ರೆಂಡ್ಸ್. ಹಾಗೆ ನೋಡಿ, ಅಲ್ಲಿ ನೋಡಿದ್ರಲ್ಲ ಆ ಥರ ಐಟಮ್ಸ್ ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಟೇಸ್ಟು. ನಾವು ಮನೇಲಿ ಮಾಡಿದ್ರೂ ಅಷ್ಟು ಟೇಸ್ಟ್ ಬರೋಲ್ಲ, ಪ್ರಸಾದ ಅಷ್ಟು ಟೇಸ್ಟಾಗಿರುತ್ತೆ. ಪ್ರಸಾದ ತಿನ್ಕೊಂಡು ಸೀದಾ ನಮ್ಮ ಮಮ್ಮಿನ ಕ್ಯಾಬ್ ಮಾಡಿ ಬುಕ್ ಮಾಡಿ ಮನೆಗೆ ಕಳಿಸಿ ನಾನು ಸೀದಾ ಮೆಟ್ರೋ ಹತ್ಕೊಂಡು ನಮ್ಮ ಮನೆಗೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್, ಬಾಯ್.